ध्याये दुर्गातिप्रशमनिं दुर्वाधलश्यामलं चंद्रोज्ज्वलां शेखरां त्रिनेलां नामपीतवासोऽसं चक्रं शंखं इषुं धनुष्यदीं कोदंड बाणांशयो मुद्रेवा कामदे सकटिबंध भीष्टता वानयो पंचदुर्गा परमेश्वरी नम एन्नुವುದು ಇನ್ನಿತ ದಿನ ನಮ್ಮ ಶಯನದ ವಿಷಯ ದಾದಪಂಡ ವಿಶೇಷಾದ ನಮ್ಮ ಈ ಬಪ್ಪನಾಡು ದುರ್ಗಾ ಪರಮೇಶ್ವರಿಗೆ ಶಯನದ ಪೂಪಂಡ ಮಹಾ ಆಸೆ ನಂಕಿಂಚ ಒಂಜೊಂಜಿ ಆಸೆ ಉಂಡ ಅಂಚನೆ ನಮ್ಮ ಉಲ್ಲಾಲ್ದಿಗೆ ಶಯನದ ಪೂಪಾಡುಂಡ ನಮ್ಮ ಮನಸ್ಸದ ಇಷ್ಟಾರ್ಥಂ ನಂಗೆ ಪೂರ್ಣ ಅನುಗ್ರಹ ಮಲ್ಪು ಲೆಕ್ಕ ದಾದಪಂಡ ಒರಿಯಾಗಿ ಒಂಜೊಂಜಿ ಸಂತತಿ ಇಪ್ಪುಜಿ ಒರಿಯಾಗಿ ಆಗ್ಲಿಗೆ ಮದ್ವೆ ಆಪ್ನ ಸಮಯ ಮದ್ವೆಲ ಆಪುಜಿ ಕೆಲವೊಂದು ಸತಿ ನಮ್ಮ ಕಲ್ತದುಪ್ಪ ನಂಗೆ ವಿದ್ಯೆಗೆ ಆ ಅನುಗುಣ ಇಂಚಿನ ಕೆಲಸಲ ನಂಗೆ ಒಪ್ಪುಜಿ ಅಪನಗ ನಂಗೆ ಶರಣಾವಡು ಅಂಡ ಈ ನಮ್ಮ ಬಪ್ಪನಾಡು ದುರ್ಗಾ ಪರಮೇಶ್ವರಿಗೆ ಶರಣ ಆಂಡ ನಂಗೆ ಆ ದೇವರು ಪೂರ್ಣ ಹೆಚ್ಚಿ ಸಮಯ ಪೋಪುಜಿ ಹೆಚ್ಚಿ ಬಂಡ ಒಂಜಾರು ತಿಂಗಳದಲ್ಲ ದೇವ್ರ ಆ ಉಲ್ಲಾಲ್ದಿ ಪೊರುಳ ದೇವ್ರ ಮಲ್ಪಾವನ್ ಅದಕ್ಕೋಸ್ಕರ ದೇವರೇ ದಿನೋಡ್ ದಿನ ಮೂಲು ಲೆಕ್ಕೋಡ್ ಹೆಚ್ಚಿ ದೇವರನ್ನ ಲಾರಿ ಗಟ್ಲೆ ಈ ಮಲ್ಲಿಗೆ ಪುಷ್ಪ ಬರ್ಕೊಂಡು ಆ ಮಲ್ಲಿಗೆ ಪುಷ್ಪ ತೋಲಗ ಎಂಕಲ್ಲ ಉತ್ಸವ ಬಲಿ ಏಪ ಕೋಡದ ದಿನ ಮುಗಿದು ರಡ್ನೇ ಬಲಿ ದೇವರನ್ನ ಪೂರ ಮಾಪೂಜೆ ಆಯ್ಬೇಕ ಆ ದೇವರನ್ನ ಅಲಂಕಾರದ ಎತ್ತದೆ ಐತ್ವಕ್ಕ ದೇವರನ್ನ ಪುನರ್ ಹೊಸತ್ತ ಅಲಂಕಾರ ಮಲ್ಪದ್ದು ಆ ದೇವರ ಐತಿ ಶಯನುಡು ಆ ಮಲ್ಲಿಗೆದ ಪುಷ್ಪ ಪೂರ ಒಲಾಯ್ಬೋದು ಐತ್ವಕ್ಕ ಆ ದೇವರ ಶಯನಾದ ಶ್ರೀಭೂತ ಮಲ್ಪಿನಿ ಆ ಶ್ರೀಭೂತ ಬಲಿಟೆ ದೇವರನ್ನ ಆ ಉಲ್ಲಾಲ್ದಿಗೆ ಆ ಬಲಿ ಕೊರಿಬೇಕ ಅಲ್ವ ಸಂತೋಷದ ಆ ಜೆತ್ತದು ಕವಾಟ ಬಂಧನ ಮಲ್ಪ ಕವಾಟ ಬಂಧನ ಆಯ್ಬೇಕ ದೇವರನ್ನ ಕಾಂಡದ ದಿನ ಕವಾಟ ದೇವರಿಗೆ ಅವಳು ನಮ್ಮ ಪ್ರಾರ್ಥನೆ ಮಲ್ತದೆ ಮಂಗಳಾಷ್ಟಕ ಮಾಡಿದ್ರೆ ದೇವರನ್ನ ಬಾಕಿಲ್ ದೆಪ್ಪ ಕವಾಟ ಉದ್ಘಾಟನೆ ಅಪ್ಪು ಕವಾಟ ಉದ್ಘಾಟನೆ ಆಯ್ಕೊಳ್ಳೆ ದೇವರಿಗೆ ಆ ಫಲ ಸಮರ್ಪಣೆ ಆ ಮಲ್ಲಿಗೆದ ಪರಿಮಳ ಪೂರಗೆ ತಂದು ಅವೇನು ವಿಸರ್ಜನೆ ಆಲೆ ವಿದಾಯಿ ನಮ್ಮ ಕಡಪುಡ್ದು ಭಕ್ತಿಯರನ್ನ ಹಾಕ್ಲಿಕ್ಕೆ ಆಯ್ತ ಪೂರ್ಣ ಆ ಪುಷ್ಪನ ನಮ್ಮ ಆ ಕೊರ್ಪ ಆ ಕೊರ್ನ ಪುಷ್ಪನ ದೇವ್ರ ಸಂತೋಷಡು ಕೊರ್ಲುಡ ಹಾಕ್ಲಿಕ್ಕೆ ಪೂರ್ಣ ಅನುಗ್ರಹ ಮಲ್ಪೇರು ಆ ಸಮಯ ನಮ್ಮ ಇಂಚಿನ ಉಲ್ಲಾಲ್ದಿನ ನಮ್ಮ ಕೇನುವನ ಆ ಪುಷ್ಪದ ಇಮ್ಮಡಿಯಾದ ಆಯ್ತ ನಂಗೆ ಪೂರ್ಣ ಫಲ ನಂಗೆ ಆ ಪೂರ್ಣ ಬಪ್ಪನಾಡು ದುರ್ಗಾ ಪರಮೇಶ್ವರ ಅನುಗ್ರಹ ಮಲ್ಪಲ್ಲಿ ಬಂದು ಯಾನ ದೇವಸ್ಥಾನದ ಬಪ್ಪನಾಡು ದೇವರನ್ನ ಈ ತಂತ್ರಲಾದಿ ಯಾನ ಈ ವಿಷಯ ಈತ ದೇವರನ ವಿಷಯ ಆಡಿ ಯಾನು ಪಣುವೆ ಆತಿ ಶ್ರೀ ದುರ್ಗಾ ದೇವಸ್ಥಾನ ಈ ಮಾಗಣೆ ದೇವಸ್ಥಾನ ಆಗಿದೆ ಸುಮಾರು 32 ಗ್ರಾಮಗಳಿಗೆ ಪ್ರಧಾನ ದೇವಸ್ಥಾನವಾಗಿದೆ ಇವರು ಭಕ್ತರಿಗೆ ನೇರವಾಗಿ ನೆರವೇರಿಸ್ತಾರೆ ಇವತ್ತು ಪೂಜಾ ಜಾತ್ರಾ ಸಮಯ ನಿನ್ನೆ ರಾತ್ರಿಯಲ್ಲಿ ದೇವರಿಗೆ ಶಯನದ ಹೂವನ್ನು ಲಕ್ಷಾಂತರ ಜನ ಬಂದು ಅರ್ಪಿಸಿದ್ದಾರೆ ದೇವರ ವರ್ತನೆ ಮಾಡ್ಲಿಕ್ಕೂ ಕೂಡ ಈ ಒಂದು ಅರ್ಧ ಗಂಟೆ 1 ಗಂಟೆ ಕಾಯುವಂತ ಪರಿಸ್ಥಿತಿ ಪೂಜಾ ತುಂಬಿದ್ದಾರೆ ಅಂತ ದೇವರ ಕಾರ್ಣಿಕದ ಸೇವಕ್ಕೆ ನಾನು ಕುಟುಂಬದ ಆಡಳಿತ ಮಾಡಿದ್ದೇನೆ ಅದನ್ನ ಈ ಸರ್ತಿ ಬಹಳ ವಿಜೃಂಭಣೆ ನಡೀತಾ ಇದೆ ದೇವರು ಎಲ್ಲರಿಗೂ ಸನ್ಮಾನ ಮಾಡಲಿ ನಮಗೆ ಭಕ್ತರನ್ನು ದೇವರು ಯಾವಾಗ ಕೈ ಬಿಡುವುದಿಲ್ಲ ಇವತ್ತು ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಎಲ್ಲಿ ಭಾಗವಹಿಸಿ ದೇವರ ಅನುಗ್ರಹ ಪಾತ್ರರಾಗಿಂದ ನೆನೆಸಿಕೊಳ್ಳುತ್ತೇನೆ. ನಮಸ್ಕಾರ. ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಬಹಳ ಸಂಭ್ರಮದಿಂದ ನಡೀತಿದೆ. ನಿನ್ನೆ ಶಯನೋತ್ಸವ ನಡೆದು ಲಕ್ಷಾಂತರ ಮಂದಿ ಅಮ್ಮನವರ ದೇಗುಲಕ್ಕೆ ಬಂದು ಅಮ್ಮನವರಿಗೆ ಮಲ್ಲಿಗೆ ಹೂವನ್ನ ಸಮರ್ಪಿಸಿ ಇಂದು ಬೆಳಿಗ್ಗೆ ಕವಾಟೋದ್ಘಾಟನೆ ಆದ ನಂತರ ಆ ಮಲ್ಲಿಗೆ ಪ್ರಸಾದವನ್ನು ಸ್ವೀಕರಿಸುವಂತಹ ಸಂಭ್ರಮವನ್ನು ನಾವೆಲ್ಲರೂ ಕಾಣ್ತಿದ್ದೇವೆ. ನಿನ್ನೆ ಹಗಲು ರಥೋತ್ಸವ ನಡೆದ್ರೆ ಇವತ್ತು ರಾತ್ರಿ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ನಮ್ಮ ಎಲ್ಲ ಭಕ್ತಾಭಿಮಾನಿಗಳು ಶ್ರೀ ಕ್ಷೇತ್ರಕ್ಕೆ ಬಂದು ದೇವಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಮತ್ತು ವಿಶೇಷವಾಗಿ ಇಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಸಿಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ತಮ್ಮೆಲ್ಲರ ಹತ್ರ ಆಗ್ರಹ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಮುಲ್ಕಿ ಸೀಮೆ ಒಮ್ಮತ್ತು ಮಾಗಣೆಯ ಆರಾಧ್ಯ ದೇವರು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ. ಸುಮಾರು 800 ವರ್ಷಗಳ ಇತಿಹಾಸ, ಸಹಸ್ರಾರು ಲಕ್ಷಾಂತರ ಭಕ್ತಾದಿಗಳು ಇರತಕ್ಕಂತಹ ಈ ಒಂದು ಮಹಾನ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈ ವರ್ಷ ನಡೆಯುವಂತಹ ಜಾತ್ರಾ ಮಹೋತ್ಸವ ಕಳೆದ ಏಪ್ರಿಲ್ 1ರಿಂದ ಧ್ವಜಾರೋಹಣಗೊಂಡು ಈ ದಿನ ಮಹಾರಥೋತ್ಸವ ನಡೆಯುವಂತಹ ಈ ಶುಭ ಸಂದರ್ಭದಲ್ಲಿ ಶಯನೋತ್ಸವ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಒಂದು ಪುಣ್ಯ ಕಾರ್ಯ. ಸಹಸ್ರಾರು ಲಕ್ಷಾಂತರ ಮಂದಿ ಭಕ್ತರು ಈ ಒಂದು ಕಾರ್ಯದಲ್ಲಿ, ಈ ಒಂದು ಪುಣ್ಯ ಕೆಲಸದಲ್ಲಿ ಭಾಗಿಗಳಾಗ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅವರು ಮಲ್ಲಿಗೆ, ಯಾಕೆಂತ ಹೇಳಿದ್ರೆ ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಮಲ್ಲಿಗೆ ಹೂವು ಅತ್ಯಂತ ಪ್ರಿಯವಾಗಿರತಕ್ಕಂತಹ ಒಂದು ಹೂವು ಎನ್ನುವಂಥದ್ದು ಒಂದು ಪ್ರತೀತಿ ಇದೆ. ಅದಕ್ಕಾಗಿ ಸಹಸ್ರಾರು ಭಕ್ತರು ಬಂದು ಮಲ್ಲಿಗೆ ಹೂವನ್ನು ಸಮರ್ಪಿಸುವುದರ ಮುಖಾಂತರ ಶಯನೋತ್ಸವವನ್ನು ಆಚರಣೆ ಮಾಡ್ತಾರೆ. ಭಕ್ತಾದಿಗಳ ಆಶೆ, ಆಕಾಂಕ್ಷೆ, ಇಷ್ಟಾರ್ಥಗಳು ಏನಿವೆ ಅದನ್ನು ನೆರವೇರಿಸುವಂತಹ ಒಂದು ನಂಬಿಕೆ, ಆ ನಂಬಿಕೆಗೆ ಅನುಸಾರವಾಗಿ ಅದು ನಡೀತಾ ಇರ್ತದೆ. ಮುಖ್ಯವಾಗಿ ಬಪ್ಪನಾಡು ಕ್ಷೇತ್ರ ಸುಮಾರು 800 ವರ್ಷಗಳ ಇತಿಹಾಸದಲ್ಲಿ 16 ಮಜಲುಗಳನ್ನು ಹೊಂದಿಕೊಂಡು 2006 ಸಂದರ್ಭದಲ್ಲಿ ಸಂಪೂರ್ಣ ಜೀರ್ಣೋದ್ಧಾರಗೊಂಡಿದೆ. ಜೀರ್ಣೋದ್ಧಾರಗೊಂಡ ನಂತರ ಸುಮಾರು 2017-18 ಸಂದರ್ಭದಲ್ಲಿ ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವವಾಗಿದೆ. ಈ ವರ್ಷ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ದೇವಸ್ಥಾನ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳನ್ನು ಆಕರ್ಷಿಸುವುದರ ಜೊತೆಗೆ ಭಕ್ತರ ಆಶೆ ಅಭಿಷ್ಟಗಳನ್ನು ನೆರವೇರಿಸುವಂತಹ ಮಹಾತಾಯಿ ನಮ್ಮ ದುರ್ಗಾ ಪರಮೇಶ್ವರಿ ತಾಯಿ. ಮಹಾನ್ ರಥೋತ್ಸವ ನಡೆಯುವಂತಹ ಈ ಸಂದರ್ಭದಲ್ಲಿ ಸಂಪ್ರದಾಯ ಪ್ರಕಾರ, ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂತಹ ಸಂಪ್ರದಾಯ ಪ್ರಕಾರ ಭಗವತಿಯ ನಮ್ಮ ಬಪ್ಪನಾಡು ದುರ್ಗಾ ಪರಮೇಶ್ವರಿ, ಅದೇ ರೀತಿ ಸಸಿತ್ಲು ಭಗವತಿ, ಅಕ್ಕ ತಂಗಿಯರು ಎನ್ನತಕ್ಕಂಥ ಒಂದು ಪ್ರತೀತಿ ಇದೆ. ಇವತ್ತಿನ ದಿವಸ ಆ ಅಕ್ಕ ತಂಗಿಯರ ಭೇಟಿ ನಡೆಯುವಂತಹ ಒಂದು ಸಂದರ್ಭ ಜೊತೆಗೆ ನಡೆಯುವಂತ ಈ ವರ್ಷ ಕಾರಣಾಂತರಗಳಿಂದ ನಾವು ಬ್ರಹ್ಮರಥವನ್ನು ಪ್ರದರ್ಶನ ನಡೆಸಲಿಕ್ಕೆ ಆಗದಿದ್ದರೂ ಕೂಡ ಅಲ್ಲಿ ಪೂಜೆ ನಡೆಸಿ ನಮ್ಮ ಚಂದ್ರಮಂಡಲದಲ್ಲಿ ಪ್ರದರ್ಶನ ನಡೆಸತಕ್ಕಂಥ ಒಂದು ಕಾರ್ಯವನ್ನು ನಡೆಸುತ್ತಿದ್ದೇವೆ. ಜೊತೆಗೆ ನಾವು ಈ ವರ್ಷದಿಂದಲೇ ಹೊಸ ಬ್ರಹ್ಮರಥವನ್ನು ಮಾಡುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಭಕ್ತಾದಿಗಳ ಒಂದು ಪೂರಕವಾಗಿರತಕ್ಕಂತಹ ಪ್ರತಿಕ್ರಿಯೆ ನಮಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಭಕ್ತಾದಿಗಳಲ್ಲಿ ವಿನಂತಿಸಿ ಮಾಡಿಕೊಳ್ಳುವುದೇನಂತ ಹೇಳಿದ್ರೆ, ಈ ಒಂದು ನಮ್ಮ ಮಹಾನ್ ಕಾರ್ಯಕ್ಕೆ, ಯಾಕೆಂತ ಹೇಳಿದ್ರೆ ಇವತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು ಹಲವಾರು ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಈ ಯೋಜನೆಗಳಲ್ಲಿ ನಮ್ಮ ಭಕ್ತಾದಿಗಳು ಕೂಡ ಕೈ ಜೋಡಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ಮೂಲಿಕಾ ಪರಶೃಂಗಾನಾಂ ಶಾಂಭವೀಂ ತಟವಾಸಿನೀಂ ಬಪ್ಪನಾಡು ಶ್ರೀಯಂ ವಂದೇ ಶ್ರೀ ದುರ್ಗಾ ಪರಮೇಶ್ವರಿ. ಬಪ್ಪನಾಡು ದೇವರನ ಜಾತ್ರಾ ಮಹೋತ್ಸವದೊಂದು ಪರ್ವಕಾಲ ಅಂತಿಮ ಕ್ಷಣಟ್ ನಮ್ಮ ಈ ಒಂದು ಸಮಯಡುಲ್ಲ. ಅಂತಿಮ ಕ್ಷಣ ಅಂದು ಪಂದಾಂಡ ಎಣ್ಮದಿನದ ಉತ್ಸವ ಅಂದಾಂಡ ರಡ್ಡು ಪ್ರಮುಖವಾದ ಮಸ್ತ್ ವಿಶೇಷವಾದ ದಿನ. ಅವು ಒಂದಕ್ಕೆ ಏನಂದಾಂಡ ದೇವರನ ಶಯನೋತ್ಸವಲ, ಐತೊಟ್ಟಿಗೆ ರಾತ್ರಿ ರಥೋತ್ಸವಲ, ಬ್ರಹ್ಮ ರಥೋತ್ಸವಲ. ಒಂದು ಪ್ರತಿ ಒಂಜಿ ಭಕ್ತಾದಿಲು ದೇವರನ್ನು ಮಸ್ತ್ ಪ್ರೀತಿ ಪೂರ್ವಕವಾದ ಆರಾಧನೆ ಮಲ್ತೊಂದು ದೇವರನ ಸನ್ನಿಧಾನಕ್ಕೆ ಬತ್ತು ದೇವರನ್ನು ತೂವೋಡು, ದೇವರನ್ನ ಅನುಗ್ರಹ ನಂಗೆ ಸದಾಕಾಲ ಪ್ರಾಪ್ತಿ ಆವೋಡು ಬಂದು ಪ್ರತಿ ಒಂಜಿ ಕ್ಷಣಟ್ಲ ಈ ಒಂದು ಪರ್ವವಾಂಚಿನ ಸಮಯದ ಸನ್ನಿಧಾನಕ್ಕೆ ಬರ್ತದೆ ದೇವರನ ಅನುಗ್ರಹ ಸ್ವೀಕಾರ ಮಲ್ಪಂಚಿನ ಮಲ್ಲ ವಂಚಿನ ಕ್ಷಣ ಒಂದು ದೇವರನ ಸನ್ನಿಧಾನದ ಸಹಸ್ರ ಭಕ್ತಾದಿಲು ಲಕ್ಷದ ದೇವರಿಗೆ ಮಲ್ಲಿಗೆ ಪುಷ್ಪನ ಸಮರ್ಪಣೆ ಮಲ್ತೇವೆ. ಆ ಮಲ್ಲಿಗೆ ಸಮರ್ಪಣೆ ಮಲ್ತಿನ ಪುಷ್ಪನ ಮಾತ ದೇವರನ ಗರ್ಭಗುಳಿತ ಉಲಯದ ಪೌಳಿಡ ಸಮರ್ಪಣೆ ಮಲ್ತದೆ ಮನದಾನಿಗೆ ಅವೇ ಪುಷ್ಪನ ಪ್ರಸಾದ ರೂಪವಾದ ಭಕ್ತಾದಿಗಳಿಗೆ ವಿತರಣೆ ಮಲ್ಪರೆಗೊಂಡು ಸಹಸ್ರ ಭಕ್ತಾದಿಗಳು ಬತ್ತದ ಪುಷ್ಪನ ಸಮರ್ಪಣೆ ಮಲ್ತಾರಂದಾಂಡ ಸಹಸ್ರದ ದ್ವಿಗುಣ ವಾಯಿಸಿನ ಭಕ್ತಾದಿಗಳು ಬತ್ತದ ಆ ಪ್ರಸಾದನ ಸ್ವೀಕಾರ ಮಲ್ತೇರು. ಅಂಚನೆ ಬ್ರಹ್ಮ ರಥೋತ್ಸವ ರಾತ್ರಿ ಒಂದು ಮಸ್ತ್ ವೈಭವದ ಬ್ರಹ್ಮ ರಥೋತ್ಸವ ನಡಪರೆಗೊಂಡು ದೇವರನ ಈ ಒಂದು ವಿಶೇಷ ವಾಯಿಸಿನ ಪರ್ವಕಾಲ ರಡ್ಡು ದಿನ ಅಂದಾಂಡ ರಡ್ಡು ದಿನಕ್ಕೆ ರಾತ್ರಿ ಪಗೆಲು ಬಂದಿಜ್ಜಿ 24 ಗಂಟೆ 40 ಗಂಟೆದ ಒಂದು ಪರ್ವ ವಾಯಿಸ್ತನ ಸಮಯ. ಈ ರಥೋತ್ಸವ ಸಮಾಪ್ತಿ ಆದಲ ಮೂಲು ಬಪ್ಪನಾಡು ಕ್ಷೇತ್ರ ನನ್ನ ಒಂದು ಮಸ್ತ್ ವಿಶೇಷವಾಯಿಸಿನ ಒಂಜಿ ಪ್ರಕ್ರಿಯೆ ಉಂಡು. ಹೌದಾದಂದಕ್ಕೆ ಏನಂದ ದೇವರಿಗೆ ಮಸ್ತ್ ಪ್ರೀತಿ ಅನಿಸಿನ ಜಲಕದ ಬಲ್ಲಿ ಬಂದು ದೇವನ ರಥೋತ್ಸವನ ವೀಕ್ಷಣೆ ಮಲ್ತದೆ.
ದೇವರ ಜಲಕಕ್ಕೆ ಹೋದು ಜಲಕದ ಬತ್ತದ ಜಲಕದ ಬಲ್ಲಿ ಆಪುನ ಮುಟಲ ಭಕ್ತಾದಲ್ಲಿ ಈ ಒಂದು ಕ್ಷೇತ್ರದ ವಿರಾಜಮಾನ ಆದಿತ್ತೊಂದು ದೇವರ ಖುಷಿ ಬಿಡುಪು ನೆನೆತುದು ಭಕ್ತದಲ್ಲ ಆತ ಖುಷಿ ಬಿಡೊಂದು ದೇವರನ ಅನುಗ್ರಹಾಲ ಹಾಕ್ಲಿಕ್ಕೆ ಪ್ರಾಪ್ತಿ ಆವಡು ಅಂಚನೆ ದೇವರನ ಸನ್ನಿಧಾನ ಎಡ್ಡೆ ರೀತಿಯಾದ ಅಭಿವೃದ್ಧಿ ಆವಡು ಬಂದು ನಿತ್ಯ ಲಾಕುಲು ಪ್ರಾರ್ಥನೆ ಮಲ್ತೊಂದಿಪ್ಪೇರು ಅಂಚ ಕೋಡಿದ ದಿನಕ್ಕೆ ಶಯನೋತ್ಸವ ಸಮಾಪ್ತಿ ಆತಂಡು ಇನ್ನಿತ ಪ್ರಸಾದ ಕಾಂಡದ ಸಮಯದ ಪ್ರಸಾದ ವಿತರಣೆ ಆತಂಡು ರಾತ್ರಿದ ಸಂಧ್ಯಾ ಕಾಲಡು ಓಕುಳಿ ಸಹಿತವಾದ ಬ್ರಹ್ಮ ರಥೋತ್ಸವ ನಡಪರೆಗೊಂಡು ಎಲ್ಲ ಕಾಂಡ ವಿಶೇಷವಾದ ಜಲಕದ ಬಲಿಲಾವರೆಗೊಂಡು ಅವು ಮಾತಾ ಪೊರ್ಲುಡೆ ಅವರು ನಿಗಲು ಮಾತಾ ಹೆಚ್ಚಿನ ಸಂಖ್ಯೆಯ ಭಕ್ತದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬರ್ತದೆ ಇದನ್ನು ಮಾತಾ ವೀಕ್ಷಣೆ ಮಲ್ಪೋಡು ಬಂದು ನಮ್ಮ ಮಾಧ್ಯಮ ಮುಖಾಂತರವಾದ ವಿನಂತಿ ಮಲ್ತೊಂದಿಲ್ಲ. ಧನ್ಯವಾದ.